ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಪ್ರತಿಯೊಬ್ಬರು ಕೂಡ ಶ್ರಮಿಸಬೇಕು. ಬಹಳ ದಿನಗಳಿಂದ ಫೇಸ್ ಟು ಫೇಸ್ ನಮ್ಮ ಸೆಕೆಂಡ್ ಇಯರ್ PUC ವಿದ್ಯಾರ್ಥಿಗಳಿಗೆ ವಿಡಿಯೋಸ್ಗಳನ್ನು ಮಾಡಿಕೊಳ್ಳಿಲ್ಲ, ಶ್ರಮಿಸಬೇಕು. ಬಹಳ ಜನ ಕಮೆಂಟ್ಸ್ಗಳಲ್ಲಿ ಸರ್, ಯಾಕಂದರೆ ಈ ವಿಡಿಯೋ ಮಾಡುತ್ತಿರುವಂಥದ್ದು ಆ ಕಮೆಂಟ್ಸ್ಗಳಿಗಾಗಿ ಬಹಳ ಜನ ಕೇಳ್ತಾ ಇದ್ದಾರೆ. ರಿಪೀಟರ್ಸ್ ಆಗಿರ್ಬೋದು, ಫ್ರೆಷರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, JEE ಎಕ್ಸಾಮ್ ಬರೀಲಿಕ್ಕೆ ಹೋದಂಥ ವಿದ್ಯಾರ್ಥಿಗಳು ಆಗಿರ್ಬೋದು, ಎಲ್ಲರೂ ಕೂಡ ಕೇಳುತ್ತಿರುವಂಥದ್ದು ಇಷ್ಟೇ, ಸರ್ ಹೌ ಟು ಡೌನ್ಲೋಡ್ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್. ನಮಗೆ ಹೇಗಾದರೂ ಮಾಡಿ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸು ಸಿಗ್ಬೋದಾ ಅಂತ. ಸಿಗತ್ತೆ, ಟೆನ್ಷನ್ ತಗೋಬೇಡಿ. ಮೊದಲು ಫೋಕಸ್ ಮಾಡಬೇಕಾಗಿರುವಂಥದ್ದು ಹೌ ಟು ಪ್ರಿಪೇರ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2025-26 ಅಂತ. ನಿಮಗೆ ಸಂತೋಷದ ಸುದ್ದಿ ಏನು ಅಂತ ಹೇಳಿದರೆ, ಎಲ್ಲ PDF ಕಾಪಿಗಳು ಲಭ್ಯ ಇದ್ದಾವೆ. ಎಲ್ಲವೂ ಕೂಡ ಉಚಿತವಾಗಿ ನಿಮಗೆ ನಾನು ಕೊಡ್ತೇನೆ ಸರ್, ಏನು ಟೆನ್ಷನ್ ತಗೋಬೇಡಿ. ಮೊದಲು ತಾವುಗಳು ಮಾಡಬೇಕಾಗಿರುವಂಥ ಕೆಲಸ ಇಷ್ಟೇ ಸರ್, ಒಂದು 500 ರೂಪಾಯಿ ಖರ್ಚಾಗಲಿ, ಟೆನ್ಷನ್ ತಗೋಬೇಡಿ ಆಯಿತಾ. ದಯವಿಟ್ಟು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಯಾವುದೇ ಸ್ಟ್ರೀಮ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಇದೇ ಒಂದು ಹೇಳುವಂಥದ್ದು ನಾನು ಆಯಿತಾ. ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಸರ್, ಹಾಗೂ ನಮಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ದೀರಾ. ಎಲ್ಲವೂ ಕೂಡ ನಿಮ್ಮ ಮಾಡಲ್ ಕ್ವಶನ್ ಪೇಪರ್ಸ್ಗಳಲ್ಲಿಯೇ ಇದ್ದಾವೆ. ನೆನ್ಪಿಟ್ಕೊಳ್ಳಿ, ಮಾಡಲ್ 1, ಮಾಡಲ್ 2, ಮಾಡಲ್ 3 ಈ 3 ಪ್ರಶ್ನೆ ಪತ್ರಿಕೆಗಳು ನಿಮ್ಮ PUC ಬೋರ್ಡ್ ವತಿಯಿಂದನೇ ನಿಮಗೆ ಕೊಟ್ಟಿರುವಂಥದ್ದು. ಈ 3 ಮಾಡಲ್ ಕ್ವಶನ್ ಪೇಪರಿನ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅಥವಾ PCMB ಆಗಿರ್ಬೋದು, ಅಥವಾ HEPS ಆಗಿರ್ಬೋದು, ಅಥವಾ AEBA ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಎಲ್ಲವೂ ಕೂಡ ಮಾಡಲ್ ಕ್ವಶನ್ ಪೇಪರಿನ ಲಿಂಕ್ಗಳನ್ನು ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೇನೆ. ಹಾಗಿದ್ರೆ ಈ ಮಾಡಲ್ ಕ್ವಶನ್ ಪೇಪರ್ ಅಷ್ಟೇ ಸಾಕ ನಮಗೆ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಅಂತ? ಸಾಕಾಗಲ್ಲ ಸರ್. ಜೊತೆಗೆ ಪ್ರಿಪೇಟರಿ ಎಕ್ಸಾಮ್ ನೋಡಿ, ಪ್ರಿಪೇಟರಿ ಎಕ್ಸಾಮ್ 1 ಕ್ವಶನ್ ಪೇಪರ್, ಪ್ರಿಪೇಟರಿ ಎಕ್ಸಾಮ್ 2 ಕ್ವಶನ್ ಪೇಪರ್, ಇವೆಲ್ಲವೂ ಕೂಡ ನಿಮಗೆ ಬೇಕೇ ಬೇಕು. ಇದಿಷ್ಟಿದ್ರೆ ಸಾಕ. ಅಲ್ಲಿಗೆ ಟೋಟಲ್ಲು 5 ಕ್ವಶನ್ ಪೇಪರ್ಗಳು ನಮಗೆ ಆಯಿತು, ಹೌದಲ್ವಾ? ಟೋಟಲ್ 5 ಕ್ವಶನ್ ಪೇಪರ್ ಆಯಿತು. ಇದಿಷ್ಟಿದ್ರೆ ಸಾಲದು ಸರ್. ಪ್ಲಸ್ ಎಲ್ಲವೂ ಕೂಡ ನೀವು ದಯವಿಟ್ಟು ನನ್ನ ಮಾತನ್ನು ಕೇಳಿ, ಫಸ್ಟು ಕೀ ಆನ್ಸರ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು, ಕೀ ಆನ್ಸರ್ಸ್ ಅಂದರೆ ಅರ್ಥ ಆಗುತ್ತಲ್ವ, ಈ ಪ್ರಶ್ನೆ ಪತ್ರಿಕೆಗಳ ಕೀ ಆನ್ಸರ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ಈ ಕೀ ಆನ್ಸರ್ಸ್ಗಳನ್ನು ಪ್ರಿಂಟ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ನೋಡಿ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಮಾಡಲ್ ಕ್ವಶನ್ ಪೇಪರು ಹಾಗೂ ಪ್ರಿಪೇಟರಿ ಎಕ್ಸಾಮಲ್ಲಿ ನಿಮಗೆ ಸ್ವಲ್ಪ ವ್ಯತ್ಯಾಸಗಳು ಕಾಣ್ತಾ ಇದ್ದೀರಾ. ಏನು ಅಂದರೆ ಬ್ಲೂ ಪ್ರಿಂಟಲ್ಲ, ಆ್ಯಸ್ ಪರ್ ದ ಬ್ಲೂ ಪ್ರಿಂಟೇ 100%. ಇದನ್ನು ಫಸ್ಟು ತಾವುಗಳು ಇನ್ನೊಂದು ಕೆಲಸ ಮಾಡಬೇಕಾಗಿರುವಂಥದ್ದು ಬ್ಲೂ ಪ್ರಿಂಟ್. ಬೇಜಾರಬೇಡಿ ಯಾರು ಕೂಡ. ವಿಡಿಯೋ ಮಾಡುತ್ತಿರುವಂಥದ್ದು ಹೌ ಟು ಡೌನ್ಲೋಡ್ ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಹೇಳ್ಬಿಡ್ತೇನೆ. ಲಿಂಕ್ ಕೂಡ ಕೊಡ್ತೇನೆ, ಡೌನ್ಲೋಡ್ ಮಾಡ್ಕೊಳ್ರಂತೆ. ನೋಡಿ ವಿದ್ಯಾರ್ಥಿಗಳೇ, ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಮೊದಲು ಬ್ಲೂ ಪ್ರಿಂಟನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿ. ಮೊದಲು ಮಾಡಲ್ ಕ್ವಶನ್ ಪೇಪರ್ ಜೊತೆಗೆ ಕೀ ಆನ್ಸರ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ರಿಪೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಜೊತೆಗೆ ಪ್ರಿಪೇಟರಿ ಎಕ್ಸಾಮ್ ಕೀ ಆನ್ಸರ್ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟು ಎಲ್ಲ ಲಿಂಕ್ಸ್ಗಳು ಅವೈಲೇಬಲ್ ಇದೆ. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೇನೆ. ಬಹಳ ಜನ ವಿದ್ಯಾರ್ಥಿಗಳಿಗೆ ಅವರ ಕಾಲೇಜ್ಗಳಲ್ಲಿ ಪ್ರಿಪೇಟರಿ ಎಕ್ಸಾಮು ಕಾಲೇಜ್ ವತಿಯಿಂದನೇ ನಡೆಸಿಬಿಟ್ಟಿದ್ದಾರೆ. ಅವೆಲ್ಲವೂ ಕೂಡ ಉಪಯೋಗ ಆಗಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ದಯವಿಟ್ಟು ತಾವುಗಳು PUC ಬೋರ್ಡ್ ನಡೆಸಿರುವಂತಹ ಆಯಿತಾ, ಯಾಕಂದರೆ ಪ್ರತಿಯೊಂದು ಕ್ವಶನ್ ಪೇಪರಿನ ಮೇಲೆ ಅವ್ರದ್ದು ಈ ರೀತಿಯಾಗಿ ಇರುತ್ತೆ ನೋಡಿ. ಯಾವುದು ಒರಿಜಿನಲ್ ಕ್ವಶನ್ ಪೇಪರ್ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ, ಇಲ್ಲಿ PUE ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ 1 ಅಂತ ಇರುತ್ತೆ ಅಥವಾ 2 ಅಂತ ಇರುತ್ತೆ. ಪ್ರಿಪೇಟರಿ ಎಕ್ಸಾಮ್ 1 ಆದರೆ 1 ಅಂತ ಇರುತ್ತೆ, ಪ್ರಿಪೇಟರಿ ಎಕ್ಸಾಮ್ 2 ಆದರೆ 2 ಅಂತ ಇರುತ್ತೆ. ಇದೇ ಒರಿಜಿನಲ್ ಕ್ವಶನ್ ಪೇಪರು. ಈ ಪ್ರಿಂಟ್ ಇಲ್ಲ ಅದರಲ್ಲಿ ಅಂತ ಹೇಳಿದರೆ ದಟ್ ಈಸ್ ನಾಟ್ ಎ ಒರಿಜಿನಲ್ ಕ್ವಶನ್ ಪೇಪರ್. ಅದು ನಿಮ್ಮ ಕಾಲೇಜ್ ವತಿಯಿಂದ ನಡೆಸಿದಂಥ ಪ್ರಿಪೇಟರಿ ಎಕ್ಸಾಮ್ ಆಗಿರುತ್ತೆ. ಅದು ಕೂಡ ಇಂಪಾರ್ಟೆಂಟ್, ಆದರೆ ಈ ಲೆವೆಲಿಗಲ್ಲ. ನಾನು ಅದನ್ನೇ ನಿಮ್ಗೆ ಹೇಳ್ತಿರುವಂಥದ್ದು. ನಮ್ಮ PUC ಬೋರ್ಡ್ ವತಿಯಿಂದ ಏನು ಕೊಟ್ಟಿದ್ದಾರೋ ಫಾರ್ ದಿಸ್ ಅಕಾಡೆಮಿಕ್ ಇಯರ್ 2025-26 ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೂ ಇನ್ನೊಂದು, ಕೆಲವೊಂದು ಪಬ್ಲಿಷರ್ಸು ನಿಮಗೆಲ್ಲರೂ ಕೂಡ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಯಾಕಂದರೆ ನಮ್ಮ ಮಕ್ಕಳು ಕೆಲವೊಂದು ಪಬ್ಲಿಕೇಷನಿನ ಹ್ಯಾಂಡ್ ಬುಕ್ ಅಂತ ತಂದಿದ್ದರು, ಹ್ಯಾಂಡ್ ಬುಕ್ ಅಂತ ತಂದಿದ್ದರು ಕೆಲವೊಬ್ಬರು, ಇಂಗ್ಲೀಷಿನ ಹ್ಯಾಂಡ್ ಬುಕ್ಕು. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಯಾವುದೇ ಕಾರಣಕ್ಕೂ ಇಂಗ್ಲೀಷ್ ಹ್ಯಾಂಡ್ ಬುಕ್ಕನ್ನು ಓದಬೇಡಿ. ಇದು ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ. ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು 7 ಮಾಡಲ್ ಕ್ವಶನ್ ಪೇಪರ್ಸ್ಗಳನ್ನು ವಿತ್ ಕೀ ಆನ್ಸರ್ ಕೊಟ್ಟುಬಿಟ್ಟಿದ್ದಾರೆ. ಮಗು ಬಹಳ ಖುಷಿಯಾಗಿಬಿಟ್ಟಿದೆ ಆಯಿತಾ. ಆ ಒಂದು ಮಾಡಲ್ ಹ್ಯಾಂಡ್ ಬುಕ್ಕನ್ನು ನಾನು ಮನೆಗೆ ತಗೊಂಬಂದು ನಾನು ಅದನ್ನು ಕ್ರಾಸ್ ಚೆಕ್ ಮಾಡಿದಾಗ ನನಗೆ ಅದರಲ್ಲಿ ತಿಳಿದಿದ್ದೇನು ಅಂದರೆ, ದೇ ಡಿಡ್ ನಾಟ್ ಫಾಲೋ ದಿಸ್ ಬ್ಲೂ ಪ್ರಿಂಟ್ ಅಂತ. ಈ ಬ್ಲೂ ಪ್ರಿಂಟ್ ಪ್ರಕಾರ ಇಲ್ಲ. ಇದು ಯಾವುದೋ ಹಳೆಯ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿರುವಂಥದ್ದನ್ನು ಅದರಲ್ಲಿ ಅಟ್ಯಾಚ್ ಮಾಡಿಬಿಟ್ಟು ಮಾರಾಟವನ್ನು ಮಾಡ್ತಾಯಿದ್ದಾರೆ. ಆದರೆ ನಿಮಗೆ ಅದು ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಎಲ್ಲ ಕ್ವಶನ್ ಪೇಪರ್ಸ್ಗಳಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ಟಿಂದ ನೀವು ಅವರಿಗೆ 3 ಮಾರ್ಕು 4 ಮಾರ್ಕು ಕ್ವಶನ್ಸ್ ಎಲ್ಲವೂ ಕೂಡ ಇದ್ದಾವೆ. ಇದರ ಅರ್ಥವೇನು ಅಂದರೆ ದೇ ಡಿಡ್ ನಾಟ್
ಯಾಕಂದರೆ ಬ್ಲೂ ಪ್ರಿಂಟಲ್ಲಿ ಇರುವಂಥದ್ದು ರೋಮಿಯೋ ಆ್ಯಂಡ್ ಜೂಲಿಯೆಟ್ಟು ನಿಮಗೆ ಬರುವಂಥದ್ದು ಕೇವಲ 1 ಮಾರ್ಕ್ ಕ್ವಶನ್ಸ್ ಹಾಗೂ 2 ಮಾರ್ಕ್ ಕ್ವಶನ್ಸು. ಇದು ಒಂದೇ ಸಾಕು ನಿಮಗೆ ಹಿಂಟು. ಯಾರ ಹತ್ರ ಈ ಎಲ್ಲ ಪುಸ್ತಕಗಳಿದ್ದಾವೋ ಇಂಗ್ಲೀಷಿಗೆ ಯೂಸ್ ಮಾಡುವಂಥವ್ರು ದಯವಿಟ್ಟು, ನಾನು ಬೇರೆ ಸಬ್ಜೆಕ್ಟಿಂದು ಚೆಕ್ ಮಾಡಲಿಲ್ಲ, ಕ್ರಾಸ್ ಚೆಕ್ಕು, ಇಲ್ಲಿ ಆ ಪಬ್ಲಿಷರ್ ಹೆಸರನ್ನು ನಾನು ತಗೊತಾ ಇಲ್ಲ. ಯಾರ ಹತ್ರ ಇದೆಯೋ ದಯವಿಟ್ಟು ಅಂತಹ ಪಬ್ಲಿಷರಿನ ಯಾವುದೇ ಕಾಪಿಯನ್ನು ತೆಗೆದುಕೊಳ್ಳಬೇಡಿ ಆಯಿತಾ. ನಾನೇನು ಅವರ ಕಂಪ್ನಿ ಎಗೇನೆಸ್ಟ್ ಹೋಗ್ತಾ ಇಲ್ಲ, ಅವರು ವಿದ್ಯಾರ್ಥಿಗಳಿಗೆ ಮಿಸ್ಗೈಡ್ ಮಾಡ್ತಾಯಿದ್ದಾರೆ, ಅದನ್ನು ನಾನು ನಿಮಗಿಲ್ಲಿ ಕೊಡ್ತಾಯಿದ್ದೀನಿ. ಹಾಗಿದ್ರೆ ಏನು ಓದಬೇಕು ಸರ್, ಯಾವ ಮೆಟೀರಿಯಲ್ ಓದಬೇಕು, ಯಾವ ನೋಟ್ಸ್ ಓದಬೇಕು ಅಂತ ಕೇಳೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಇಂಗ್ಲೀಷಿನ ಬಗ್ಗೆ ಮಾತನಾಡೋದಾದರೆ ನಿಮಗೆಲ್ಲರಿಗೂ ಕೂಡ ನಾನು ಅಪ್ಲೋಡ್ ಮಾಡಿರುವಂತಹ ಇಂಗ್ಲೀಷ್ ನೋಟ್ಸ್ ಇದಲ್ವ, ದಟ್ ಈಸ್ ಎನಫ್, 100% ಎನಫ್. ನಾನು ಅಪ್ಲೋಡ್ ಮಾಡಿರುವಂಥ ಕ್ವಶನ್ ವಿತ್ ಆನ್ಸರ್ ಇದೆಯಲ್ವ, ಪರ್ಫೆಕ್ಟ್ ಆನ್ಸರ್ಗಳಿದ್ದಾವೆ. ದಯವಿಟ್ಟು ಅವೆಲ್ಲವೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಈಗಾಗಲೇ ನಾನು ಚಾಪ್ಟರ್ 1 ಹಿಡಿದು ಕೊನೆಯ ಭಾಗ ಆಗಿರುವಂಥ ನಿಮ್ಮ ಲಾಸ್ಟ್ ಚಾಪ್ಟರ್ ಆಗಿರುವಂಥ ವಾಟರ್ವರೆಗೂ ಕೂಡ ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 2 ಮಾರ್ಕ್ ಆಗಿರ್ಬೋದು, 1 ಮಾರ್ಕ್ ಆಗಿರ್ಬೋದು, 3, 4 ಮಾರ್ಕ್ ಆಗಿರ್ಬೋದು. ಎನಿಹೋ, ಈಗ ಬನ್ನಿ, ಎಷ್ಟೋ ಕಾಲೇಜುಗಳಲ್ಲಿ ಪ್ರಿಪೇಟ್ರಿ ಎಕ್ಸಾಮ್ 2 ಕಂಡಕ್ಟೇ ಮಾಡಿಲ್ಲ ಅಂದರೆ ನೀವೇನು ಫೇಲ್ ಅಂತ ಅಲ್ಲ, ಇವೆಲ್ಲವೂ ಕೂಡ ನಿಮ್ಮ ಇಂಟರ್ನಲ್ ಮಾರ್ಕ್ಸಿಗೆ ಕನ್ಸಿಡರ್ಡೇ ಆಗಲ್ಲ. ಪ್ರಿಪೇಟ್ರಿ ಎಕ್ಸಾಮ್ 1 ಆಗಿರ್ಬೋದು, ಪ್ರಿಪೇಟ್ರಿ ಎಕ್ಸಾಮ್ 2 ಆಗಿರ್ಬೋದು, ಮಕ್ಕಳಿಗೆ ರಿವಿಷನಿಗೋಸ್ಕರ, ಅದನ್ನು ಪೂರ್ವ ಸಿದ್ಧತೆ ಪರೀಕ್ಷೆ ಅಂತ ಕರಿತೀವಿ, ಅದಕ್ಕೋಸ್ಕರ ಮಾಡಿರುವಂಥದ್ದು. ಯಾಕಂದರೆ ಬಹಳ ಜನ JEE ಮಕ್ಕಳು ಪ್ರಿಪೇಟ್ರಿ ಎಕ್ಸಾಮ್ 1 ಬರೆದಿಲ್ಲ, ಪ್ರಿಪೇಟ್ರಿ ಎಕ್ಸಾಮ್ 2 ಬರೆದಿಲ್ಲ. ದೇ ಆರ್ ಬ್ಯುಸಿ ಇನ್ ದೇರ್ ಪ್ರಾಕ್ಟಿಕಲ್ಸ್ ನಾವು. ಈಗ ಅವರು ಪ್ರಾಕ್ಟಿಕಲ್ಸಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವೆಲ್ಲವೂ ಕೂಡ ಯಾವುದು, ಮಾಡಲ್ ಕ್ವಶನ್ ಪೇಪರ್ 1, ಮಾಡಲ್ ಕ್ವಶನ್ ಪೇಪರ್ 2, ಮಾಡಲ್ ಕ್ವಶನ್ ಪೇಪರ್ 3, ಪ್ರಿಪೇಟ್ರಿ ಎಕ್ಸಾಮ್ 1, ಪ್ರಿಪೇಟ್ರಿ ಎಕ್ಸಾಮ್ 2 ವಿತ್ ಕೀ ಆನ್ಸರ್ಸು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ. ಎಲ್ಲೂ ಇಲ್ಲ ಸರ್, ಎಲ್ಲೂ ಅವೈಲಬಲ್ ಇಲ್ಲ. ಹಾಗಾಗಿ ಆಯಿತಾ, ನಾನೇ ಕೂತ್ಕೊಂಡು ಇಷ್ಟು ದಿನಗಳ ಒಂದು ಸಮಯವನ್ನು ತೆಗೆದುಕೊಂಡಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಪ್ರತಿಯೊಂದು ಸ್ಟ್ರೀಮಿನ ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿರ್ಬೋದು, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ವಿತ್ ಕೀ ಆನ್ಸರ್ ರೆಡಿ ಇದೆ ಸರ್. ಮೆಟೀರಿಯಲ್ಲು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಳ್ಳಿ. ಬರೀ ಮೊಬೈಲಲ್ಲಿ ಇರೋದ್ರಿಂದ ನಿಮಗೆ ಮೈಂಡು ಡೈವರ್ಟ್ ಆಗುತ್ತೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಿಂಟ್ ಅಂದರೆ ಹಾರ್ಡ್ ಕಾಪಿ ನಿಮ್ಮ ಹತ್ರ ಇಟ್ಕೊಂಡ್ರೆ ಆರಾಮಾಗಿ ಕೂತ್ಕೊಂಡು ನಿಮ್ಮ ಪಾಡಿಗೆ ನೀವು ವರ್ಕ್ ಮಾಡ್ತೀರ. ದಟ್ ಈಸ್ ಎನಫ್. ನೋಡಿ, ಈ 5 ಪ್ರಶ್ನೆ ಪತ್ರಿಕೆಗಳು ಎನಫ್ ಆಗಿವೆ. ಆರಾಮಾಗಿ ತಾವುಗಳು 80 ಅಂಕದ ಎಕ್ಸಾಮ್ಗೆ ತಾವುಗಳು 65+ ತೆಗಿತೀರಾ. ಇದು ನಾನು ಕಡಿಮೆ ನಿಮಗೆ ಹೇಳ್ತಾ ಇರುವಂಥದ್ದು. ದಿಸ್ ಈಸ್ ಲೆಸ್ ನಾನು ಹೇಳ್ತಾ ಇರುವಂಥದ್ದು. ನಮ್ಮ ಆರ್ಟ್ಸ್ ವಿದ್ಯಾರ್ಥಿಗಳಂತೂ 70+ ತೆಗಿತಾರೆ. ಬರೀ ಈ 5 ಪೇಪರ್ ಓದಿದರೆ ಸಾಕು, 70+ ಫಿಕ್ಸು 80ಕ್ಕೆ. ನಮ್ಮ ಸೈನ್ಸ್ ವಿದ್ಯಾರ್ಥಿಗಳು 70 ಮಾರ್ಕ್ಸಿಗೆ ಅವರು ಬರೀತಾರೆ, ಅವರಂತೂ 60 ಅಂತೂ ಫಿಕ್ಸು. ಈ 60 ಮಾರ್ಕ್ಸ್ ಅಂತೂ ಫಿಕ್ಸು. ಈ 5 ಕ್ವಶನ್ ಪೇಪರನ್ನು ಕರೆಕ್ಟಾಗಿ ತಾವುಗಳು MCQs ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, 2 ಮಾರ್ಕು, 3 ಮಾರ್ಕು, 5 ಮಾರ್ಕ್ಸು, ನ್ಯೂಮರಿಕಲ್ಸ್ ಎಲ್ಲವೂ ಕೂಡ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀನಿ ವಿತ್ ಡಯಾಗ್ರಾಮ್ಸು ಸರ್. ಇದು ಕೋರ್ ಸಬ್ಜೆಕ್ಟು 60+ ತಾವುಗಳು ತೆಗಿತೀರ. ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಈ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ. ಫೇಲ್ಯೂರ್ ಸ್ಟೂಡೆಂಟ್ಸ್ ಅಂತೂ ನಾನು ಹೇಳುವಂಥದ್ದು ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಫೇಲ್ಯೂರ್ ಸ್ಟೂಡೆಂಟ್ಸ್ ನೋಡಿ, ಇದರಲ್ಲಿ MCQಸು ಇದರಿಂದ 2 ಬರೀ ಒಂದೊಂದು ಪೇಪರಿಂದ 2 MCQಸ್ಗಳನ್ನು ಅವರು ಕಾಪಿ ಮಾಡಿದರು ಅಂದರೂ ಕೂಡ ನಿಮಗೆ 2, 4, 6, 8 ನೋಡಿ 5 ಪ್ರಶ್ನೆ ಪತ್ರಿಕೆ 10 ಕ್ವಶನ್ಸ್ಗಳು ಇಲ್ಲಿಂದಾನೇ ಪಿಕ್ ಆಗುತ್ತೆ. ನಾನು ಅದಕ್ಕೆ ನಿಮ್ಗೆ ಹೇಳ್ತಿರುವಂಥದ್ದು, ಕೋರ್ ಸಬ್ಜೆಕ್ಟಲ್ಲಿ 15 MCQಸ್ಗಳಿರ್ತವೆ, ಒಂದು 5 ಬೇರೆ ಕಡೆಯಿಂದ ಪಿಕ್ ಮಾಡ್ಬೋದು. ಆದರೆ ಎಲ್ಲ ಕ್ವಶನ್ ಪೇಪರಿಂದ 2 MCQಸ್ಗಳು ಪಿಕ್ ಮಾಡಿದರೂ ಕೂಡ ಈಸಿಯಾಗಿ ಎಲ್ಲ ಅಲ್ಲಿಂದನೇ ಬರುತ್ತೆ ಸರ್. ಪ್ಲೀಸ್ ಮೊದಲು ತಾವುಗಳು ಬ್ಲೂ ಪ್ರಿಂಟನ್ನು ಫಾಲೋ ಮಾಡೋದನ್ನು ಕಲೀರಿ. ಮತ್ತೆ ಪದೇ ಅದೇ ಪ್ರಶ್ನೆಗಳನ್ನು ಕೇಳಬೇಡಿ. ಸರ್, ಆ್ಯಸ್ ಪರ್ ದ ಬ್ಲೂ ಪ್ರಿಂಟ್ ನಮ್ಮ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ ಆಗುತ್ತಾ ಅಂತ. ನಿಜವಾಗಿಯೂ ಸೆಟ್ ಆಗುತ್ತೆ ಸರ್. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಆದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಕಮೆಂಟಲ್ಲಿ, ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಪ್ರತಿಯೊಂದು ಲಿಂಕನ್ನು ಕೊಟ್ಟಿರ್ತೇನೆ. ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಫ್ರೀ ಎಲ್ಲರಿಗೂ ಕೂಡ. ಆಯಿತಾ, ಫ್ರೀ. ಭಾಳ ಹತ್ತಿರ ಇದೆ ಕಣ್ರೋ ಎಕ್ಸಾಮ್, ಇನ್ನೂ ನಿಮಗೆ ಕಾಡಿಸ್ಬಾರ್ದು. ಈ ಕಮೆಂಟಲ್ಲಿ ಒಂದು ಮೆಸೇಜನ್ನು ಪಿನ್ ಮಾಡಿರ್ತೇನೆ. ಅದೇನು ಅಂತ ಹೇಳಿದರೆ, ಆ್ಯನ್ಯುವಲ್ ಎಕ್ಸಾಮ್ ಇಂಗ್ಲೀಷಿಗೆ ಬೇಕಾಗಿರುವಂಥ 100% ಗ್ರಾಮರ್ ನಿಮ್ಗೇನು ಬರುತ್ತಲ್ವ, ನನ್ನ ಜವಾಬ್ದಾರಿ ಕಂಡ್ರು. ಈ 65+, 75, 60 ಏನು ಬೇಡ, 80 ಔಟ್ ಆಫ್ 80 ತೆಗೆದು ಕೊಡುವಂತಹ ಜವಾಬ್ದಾರಿ ನನ್ನದಾಗಿರುತ್ತೆ. ಅದರಲ್ಲಿ ಇಂಗ್ಲೀಷಲ್ಲಿ ನಾನು ಹೇಳ್ತೀನಲ್ವ, ಫೇಲ್ಯೂರ್ ಕ್ಯಾಂಡಿಡೇಟ್ಸ್ಗಳು ಕೂಡ ನನ್ನ ಒಂದೇ ಒಂದು ವಿಡಿಯೋ ವಾಚ್ ಮಾಡಿದರೂ ಕೂಡ ಅವನು ಖುಷಿ ಆಗ್ತಾನೆ. ಯಾವಾಗ ಆಗ್ತಾನೆ ಅಂದರೆ ಮನಸ್ಸು ಕೊಟ್ಟು ನೋಡಿದಾಗ ಅಂತ, ಬೇರೆ ಕೆಲಸವನ್ನು ಬಿಟ್ಟು. ಧನ್ಯವಾದಗಳು. ನಿಮ್ಮ ಆತ್ಮವಿಶ್ವಾಸ ಹಾಗೆ ಉಳಿಸಿಕೊಳ್ಳಿ ಎಕ್ಸಾಮ್ವರೆಗೂ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್.